ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಂಗೀತ ಮನೆ ಪಾಠ ಯೂಟ್ಯೂಬ್ ಚಾನಲ್. ಓಕೆ, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಬೇಸಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ನಂಬರ್ ಸಿಸ್ಟಮ್ ಬಗ್ಗೆ ನಿನ್ನೆ ಹೇಗಿದೆ ನಂಬರ್ ಸಿಸ್ಟಮ್, ಯಾವ್ಯಾವ ಆರ್ಡ್ರಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಈಗ ಆಯಾ ನಂಬರ್ಸ್ಗಳಲ್ಲಿ ಯಾವ್ಯಾವ ಥರ ನಂಬರ್ಸ್ ಇದೆ ಅಂತಂದರೆ ವಾಟ್ ಡು ದೇ ಮೀನ್ ಎಕ್ಸಾಕ್ಟ್ಲಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಕಮ್ ಆನ್ ಲೆಟ್ಸ್ ಸ್ಟಾರ್ಟ್ ವಿತ್ ದ ಟಾಪಿಕ್. ಓಕೆ, ಫಸ್ಟ್ ಬರೋದು ನಮಗೆ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂತ ಹೇಳಿದ್ರೆ ನಾನು ನಿನ್ನೆನೆ ಹೇಳ್ದಾಗೆ ನ್ಯಾಚುರಲ್ ನಂಬರ್ಸ್ ಆರ್ ಕೌಂಟಿಂಗ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಆರ್ ಕೌಂಟಿಂಗ್ ನಂಬರ್ಸ್. Starting with 1, 2, 3, 4, 5, so on. ಓಕೆನಾ? ನೆಕ್ಸ್ಟ್ ಹೋಲ್ ನಂಬರ್ಸ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಅ ನ್ಯಾಚುರಲ್ ನಂಬರ್. ದಟ್ ಮೀನ್ಸ್ ಇಟ್ ಈಸ್ ಅ ಕೌಂಟಿಂಗ್ ನಂಬರ್ ಅಲಾಂಗ್ ವಿತ್ 0. ಓಕೆ, ಇಲ್ಲಿ ಎಕ್ಸೆಪ್ಟ್ 0, ಅಲ್ಲಿ ಇನ್ಕ್ಲೂಡಿಂಗ್ 0. ಯಾವುದರಲ್ಲಿ? ಹೋಲ್ ನಂಬರ್ಸ್ ಅಲ್ಲಿ. ಆರ್ ಕೌಂಟಿಂಗ್ ನಂಬರ್ ಇನ್ಕ್ಲೂಡಿಂಗ್ 0. ಓಕೆ, ದಟ್ ಇಸ್ 0, 1, 2, 3, 4, 5, so on. ನಂಬರ್ಸ್ ಆರ್ ನೆವರ್ ಎಂಡಿಂಗ್. ಇದು 100ಗೆ ಎಂಡ್ ಆಯಿತು ಅಥವಾ 1000ಗೆ ಎಂಡ್ ಆಯಿತು ಆ ಥರ ಏನಿಲ್ಲ. ಇಟ್ಸ್ ಕಂಟಿನ್ಯೂಯಸ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಇಂಟೀಜರ್ಸ್. ನಾನು ಇನ್ನೇನೆ ಹೇಳಿದ್ದೆ ಅಲ್ವಾ, ಇಂಟೀಜರ್ಸ್ ಅಂತ ಬಂದ ತಕ್ಷಣ ನಾವು ನೆಗೆಟಿವ್ ನಂಬರ್ಸನ್ನ ಇಂಟ್ರೊಡ್ಯೂಸ್ ಮಾಡ್ಕೊತೀವಿ ಅಂತ. ಅದಕ್ಕಿಂತ ಮುಂಚೆ ಈ ನ್ಯಾಚುರಲ್ ನಂಬರ್ಸನ್ನು ನಾವು ಕ್ಯಾಪಿಟಲ್ ಎನ್ ನಿಂದ ಡಿನೋಟ್ ಮಾಡ್ತೀವಿ. ಅದೇ ಥರ ಹೋಲ್ ನಂಬರ್ಸನ್ನು ಕ್ಯಾಪಿಟಲ್ ಡಬ್ಲ್ಯೂ ಇಂದ ಡಿನೋಟ್ ಮಾಡ್ತೀವಿ. ಇಂಟೀಜರ್ಸನ್ನು ಕ್ಯಾಪಿಟಲ್ ಝೆಡ್ ಇಂದ ಡಿನೋಟ್ ಮಾಡ್ತೀವಿ. ಈ ಡಿನೋಷನ್ಸ್ ಎಲ್ಲ ನಿಮಗೆ ನೆನಪಿರ್ಬೇಕು. ಡಿನೋಷನ್ಸ್ ನೆನಪಿದ್ರೆ ನಿಮಗೆ ಈಸಿಯಾಗಿ ಕೊಟ್ಟಿರೋದು ಯಾವ ನಂಬರು ಯಾವ ಗ್ರೂಪಿಗೆ ಬಿಲಾಂಗ್ ಆಗ್ತಿದೆ ಅನ್ನೋ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಂಟೀಜರ್ಸ್ ಅಂತ ಏನು ಹೇಳಿದೆ, ದೀಸ್ ಆರ್ ಆಲ್ಸೋ ಕೌಂಟಿಂಗ್ ನಂಬರ್ಸ್ ಆ್ಯಸ್ ವೆಲ್ ಆಸ್ ನೆಗೆಟಿವ್ ನಂಬರ್ಸ್. ಕೌಂಟಿಂಗ್ ನಂಬರ್ಸ್ ಅಂತ ಯೂಶ್ವಲಿ ನಾವು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹೀಗೆ ಸ್ಟಾರ್ಟ್ ಆಗುತ್ತೆ. ಸೊ ಆನ್ -3, -2, -1, 0, +1, +2, +3. ಓಕೆನಾ? ಈ ಥರ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ ಇಂಟೀಜರ್ಸ್. ನೆಕ್ಸ್ಟ್ ಫೋರ್ತ್ ಒನ್ ಯಾವುದಿತ್ತು? ರ್ಯಾಷನಲ್ ನಂಬರ್ಸ್ ಇತ್ತು. ರ್ಯಾಷನಲ್ ನಂಬರನ್ನು ಕ್ಯಾಪಿಟಲ್ ಲೆಟರ್ ಕ್ಯೂ ಇಂದ ಡಿನೋಟ್ ಮಾಡ್ತೀವಿ. ದ ನಂಬರ್ which is of the form P by Q, where P is integers. P are integers and Q is not equals to 0. ರ್ಯಾಷನಲ್ ನಂಬರ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ನಂಬರ್ಸ್ ವಿಚ್ ಆರ್ ಆಫ್ ದ ಫಾರ್ಮ್ ಪಿ ಬೈ ಕ್ಯೂ. ಫ್ರ್ಯಾಕ್ಷನ್ಸಲ್ಲಿ ಬರೋ ಅಂಥ ನಂಬರ್ಸ್ಗಳೆಲ್ಲ ರಿಯಲ್ ನಂಬರ್ ಆಗಿರುತ್ತೆ. ಇದರಲ್ಲಿ ಮೇಲ್ಗಡೆ ನ್ಯೂಮರೇಟರ್ ಏನಿದೆ ಇದು ಇಂಟೀಜರ್ಸ್ ಆಗಿರುತ್ತೆ. ಅಂತ ಹೇಳಿದ್ರೆ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಕ್ಯೂ ಕ್ಯಾನಾಟ್ ಬಿ ಈಕ್ವಲ್ಸ್ ಟು 0. ಈ ಥರ ಯಾವುದೇ ನಂಬರು ಎಕ್ಸಿಸ್ಟ್ ಆಗಲ್ಲ. ಓಕೆನಾ? ಇದಕ್ಕೆ ಇನ್ನೊಂದು ವರ್ಡ್ ಇದೆ, ಇನ್ಫಿನಿಟಿ ಅಂತ ಯೂಸ್ ಮಾಡ್ತೀವಿ.
ಅದು ನೀವು ಹೈಯರ್ ಮ್ಯಾಥ್ಸಲ್ಲಿ ತಿಳ್ಕೊತಾ ಹೋಗ್ತೀರಾ. ಸೊ ನಾವಿಲ್ಲಿ ಬೇಸಿಕ್ಸಲ್ಲಿ ಇದು ಎಕ್ಸಿಸ್ಟ್ ಆಗಲ್ಲ ಅಂತಾನೆ ಹೇಳ್ಕೊಡೋದು. ಓಕೆನಾ? ನೆಕ್ಸ್ಟ್ ಬರೋ ಅಂಥದ್ದು ಇರ್ರಾಷನಲ್ ನಂಬರ್. ಇರ್ರಾಷನಲ್ ನಂಬರ್ಸ್ ಅಂತ ಹೇಳಿದ್ರೆ ಇದನ್ನ ನಾವು ಕ್ಯೂ ಡ್ಯಾಶ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಆರ್ ಸಮ್ಟೈಮ್ಸ್ IR ಅಂತಾನು ಕೆಲವರು ರೆಪ್ರೆಸೆಂಟ್ ಮಾಡ್ತಾರೆ. ಇದ್ರಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ ರ್ಯಾಷನಲ್ ನಂಬರ್ಸ್ ಕೂಡ ಬರ್ತಾ ಹೋಗುತ್ತೆ. ಈಗ ಈ ಥರ ನಂಬರ್ಸ್ ನೋಡಿರ್ತೀರ ನೀವು, ನಾವೇನಂತ ಹೇಳ್ತೀವಿ, ಸರ್ಡ್ಸ್ ಅಂತ ಹೇಳ್ತೀವಿ. ಓಕೆನಾ? ಈ ಥರ ನಂಬರ್ಸನ್ನು ನಾವು ಎಸ್ಪೆಷಲಿ ಇರ್ರಾಷನಲ್ ನಂಬರ್ಸಿಗೆ ಇನ್ಕ್ಲೂಡ್ ಮಾಡ್ಕೊತೀವಿ. ಈ ಥರ ನಂಬರ್ಸಿನ ಅರ್ಥ ಏನು ಅಂತ ಹೇಳಿದ್ರೆ, ನೀವು ಇದನ್ನು ಸ್ಕ್ವೇರ್ ರೂಟ್ಸ್ ಅಂತೆಲ್ಲ ಬರುತ್ತೆ. ಇದನ್ನು ಸ್ಕ್ವೇರ್ ರೂಟ್, ಇದರ ರೂಟ್ ಒಳಗಡೆ 3 ಬರೆದ್ರೆ ಕ್ಯೂಬ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೇಳ್ತೀನಿ. ಸೊ ಇವನ್ನೆಲ್ಲ ಸಾಲ್ವ್ ಮಾಡಿದ್ರೆ, ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ? ಸಾಲ್ವ್ ಮಾಡಿದ್ರೆ ಡೆಸಿಮಲ್ ನಂಬರ್ಸ್ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ, ಯಾಕಂದರೆ ಸೆಕೆಂಡ್ ಥರ್ಡ್ ಸ್ಟ್ಯಾಂಡಿಗೆಲ್ಲ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. 1, 2, 3, 4, 5 ಈ ಥರ. ಈ ಪಾಯಿಂಟ್ ಆದಮೇಲೆ ಡೆಸಿಮಲ್ ಡಿಜಿಟ್ಸ್ ಏನಿರುತ್ತಲ್ಲ, ಇದು ನೆವರ್ ಎಂಡಿಂಗ್ ನಂಬರ್ಸ್ ಆಗಿಬಿಡುತ್ತೆ. ಸೊ ಎಸ್ಪೆಷಲಿ ಆ ಥರ ನಂಬರ್ಸಿಗೆ ನಾವು ಇರ್ರಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ನಿಮಗೆ ಇದು ಅರ್ಥ ಆಗಿರಲ್ಲ, ನಾನು ಇನ್ನೂ ಡೀಟೇಲ್ ಆಗಿ 8th 9th 10th ಹೋದಾಗ ಇದು ನಿಮಗೆ ಬರುತ್ತೆ. ಅವಾಗ ನಿಮಗೆ ಇನ್ನೂ ಕ್ಲಿಯರ್ ಆಗ್ಬೋದು. ಸಣ್ಣವ್ರು ಯಾರಾದರೂ ನೋಡ್ತಾ ಇದ್ರೆ ಜಸ್ಟ್ ತಿಳ್ಕೊಳ್ಳಿ, ಈ ಥರದ್ದು ಒಂದು ನಂಬರ್ಸ್ ಇರುತ್ತೆ, ಅದನ್ನು ಇರ್ರಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಇದು ಎಲ್ಲದನ್ನು ಸೇರಿದ್ರೆ ಒಂದು ದೊಡ್ಡ ಗ್ರೂಪ್ ಆಗತ್ತಲ್ವಾ, ದೊಡ್ಡ ಗ್ರೂಪ್ ಆಗತ್ತೆ. ಆ ಗ್ರೂಪಿಗೆ ನಾವು ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ಇದೆಲ್ಲದು ಇನ್ಕ್ಲೂಡ್ ಆಗಿದ್ರೆ ಅದನ್ನ ಏನಂತ ಹೇಳ್ತೀವಿ? ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ಓಕೆನಾ? ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಂಬರ್ ಸಿಸ್ಟಮಲ್ಲಿ ಯಾವ್ಯಾವ ಥರ ನಂಬರ್ಸ್ ಬರುತ್ತೆ, ಆ ನಂಬರ್ಸ್ಗಳಲ್ಲಿ ಯಾವ್ಯಾವ ಥರ ನಂಬರ್ಸ್ ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದಾಗಿರುತ್ತೆ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನನ್ನು ತಿಳಿಸಿ. ಅದ್ರ ಜೊತೆಗೇನೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಲಿರೋ ಮಕ್ಕಳ ಜೊತೆನೂ ಶೇರ್ ಮಾಡ್ಕೊಳ್ಳಿ, ಹೇಗನ್ನಿಸ್ತು ಅಂತ ಹೇಳಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.